ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 59 ಇದರಲ್ಲಿ ಟೆಕ್ಸ್ಟ್ ಬಾಕ್ಸ್ಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ಟೆಕ್ಸ್ಟ್ ಬಾಕ್ಸ್ಗಳನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅನ್ನೋದನ್ನು ನಾನು ಆ ಕ್ಲಾಸ್ನಲ್ಲಿ ಪ್ರಾಕ್ಟಿಕಲ್ ಆಗಿ ತಿಳಿಸಿಕೊಟ್ಟಿದ್ದೇನೆ. ಇನ್ನು ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋದ ಲಿಂಕ್ ಹಾಕ್ತೀನಿ. ತಾವು ಆ ಲಿಂಕನ್ನು ಓಪನ್ ಮಾಡಿ ಆ ವಿಡಿಯೋ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 60 ಇದರಲ್ಲಿ ನಾನು ವರ್ಡ್ ಆರ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ವರ್ಡ್ ಆರ್ಟ್ ತೆಗೆದುಕೊಂಡು ಯಾವ ರೀತಿಯಾಗಿ ನಾವು ವರ್ಕ್ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ಪ್ರಾಕ್ಟಿಕಲ್ ಆಗಿ ನಾನು ಒಂದು ಪ್ರಾಜೆಕ್ಟ್ ವರ್ಕ್, ಒಂದು ಯಾವುದೇ ಸ್ಕೂಲ್, ಕಾಲೇಜಸ್ ಅಥವಾ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ನಾವು ಪ್ರಾಜೆಕ್ಟ್ ವರ್ಕನ್ನು ಕೊಟ್ಟಿರ್ತೇವೆ. ಸೊ ಆ ಪ್ರಾಜೆಕ್ಟ್ ವರ್ಕನ್ನು ಮಾಡಿದ ನಂತರ ಆ ಸ್ಟೂಡೆಂಟ್ಗಳು ಏನು ಮಾಡಬೇಕಾಗ್ತದೆ, ಒಂದು ಫ್ರಂಟ್ ಪೇಜ್ ಮಾಡಬೇಕಾಗ್ತದೆ, ಓಕೆ, ಕವರ್ ಪೇಜ್ ಮಾಡಬೇಕಾಗ್ತದೆ. ಸೊ ಆ ಕವರ್ ಪೇಜನ್ನು ನಾನು ಇವತ್ತು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಓಕೆ, ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವಾಗ MS ವರ್ಡನ್ನು ಓಪನ್ ಮಾಡ್ಕೊತೀನಿ. MS ವರ್ಡನ್ನು ಓಪನ್ ಮಾಡಿದ ನಂತರ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇನ್ಸರ್ಟ್ದಲ್ಲಿ ಹೋಗಿ ಈ ವರ್ಡ್ ಆರ್ಟ್ ಬಗ್ಗೆ ನಾನು ಇವತ್ತು ನಿಮಗೆ ಕ್ಲಾಸ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಈ ವರ್ಡ್ ಆರ್ಟನ್ನು ತಗೋಕ್ಕಿಂತ ಮುಂಚೆ ನಾನು ಇನ್ಸರ್ಟ್ದಲ್ಲಿ ಹೋಗಿ ಒಂದು ಪಿಕ್ಚರ್ ಡಿಸೈನ್ನ ತಗೋತೀನಿ, ಅಂದರೆ ಒಂದು ಪೇಪರ್, ಒಂದು ಬಾರ್ಡರನ್ನು ತಗೋತೀನಿ. ಸೊ ಬಾರ್ಡರ್ ಇಮೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ಇನ್ಸರ್ಟ್ ಮಾಡ್ಕೋತೀನಿ ಮತ್ತು ಒಂದು ಬಾರ್ಡರ್ ಇದ್ದಂಥ ನಾನು ಏನು ಮಾಡ್ತೀನಿ, ಇಲ್ಲಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ಇದಕ್ಕೆ ಪೊಸಿಷನನ್ನು ಕೊಟ್ಟು ಸೊ ಇವಾಗ ಸೆಟ್ ಮಾಡ್ಕೋತೀನಿ. ಓಕೆ, ಇದನ್ನು ಏನು ಮಾಡಬೇಕು, ಈ ಪ್ರಕಾರ ನಾವು ಒಂದು ಡಿಸೈನ್ ತೊಗೋಬೇಕಾಗ್ತದೆ, ಬಾರ್ಡರ್ ಡಿಸೈನು. ಓಕೆ, ಸೊ ಇವಾಗ ನಾನು ಇಲ್ಲಿ ಬಾರ್ಡರ್ ಡಿಸೈನ್ ತೊಗೊಂಡಿದ್ದೀನಿ ಮತ್ತು ಇದನ್ನು ಪೇಜ್ಗೆ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಡ್ರ್ಯಾಗ್ ಮಾಡಿದ ನಂತರ ಈ ಕಡೆನೂ ಡ್ರ್ಯಾಗ್ ಮಾಡ್ಕೊಳ್ರಿ. ಓಕೆ, ಸೊ ಇವಾಗ ಏನು ಮಾಡೋದಪ್ಪ ಅಂದ್ರೆ ಮತ್ತೆ ಇಲ್ಲಿ ಡೌನು ಎಲ್ಲನೂ ಇಲ್ಲಿ ಓಕೆ ಡ್ರ್ಯಾಗ್. ಓಕೆ, ಸೊ ಇವಾಗ ಟಾಪ್, ಬಾಟಮ್ ಮತ್ತು ಲೆಫ್ಟ್, ರೈಟ್ ಎಲ್ಲ ಕಡೆ ಅಡ್ಜಸ್ಟ್ ಆಗಿದೆ. ಸೊ ಇವಾಗ ಇಲ್ಲಿ ಏನು ಮಾಡೋದಪ್ಪ ಅಂದರೆ ಕರೆಕ್ಷನ್ದಲ್ಲಿ ಬಂದು ನಾನು ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಕಲರನ್ನು ಏನು ಮಾಡ್ಕೋತೀನಪ್ಪ ಅದರದ ಚೇಂಜ್ ಮಾಡಿದ್ದೀನಿ. ಇನ್ನು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಏನು ಮಾಡಬೇಕು, ಇನ್ಸರ್ಟ್ದಲ್ಲಿ. ಸೊ ಏನು ಮಾಡಬೇಕು, ಇನ್ಸರ್ಟ್ದಲ್ಲಿ ಬರಬೇಕು. ಇನ್ಸರ್ಟ್ದಲ್ಲಿ ಬಂದಿಲ್ಲಿ ವರ್ಡ್ ಆರ್ಟ್ ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿಕೊಡ್ರಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇದರಲ್ಲಿ ಯಾವುದು ಸ್ಟೈಲ್ ಬೇಕಲ್ಲ ಆ ಸ್ಟೈಲ್ ಸೆಲೆಕ್ಟ್ ಮಾಡ್ಕೊರಿ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಯುವರ್ ಟೆಕ್ಸ್ಟ್ ಹಿಯರ್ ಅಂತಿದೆಯಲ್ಲ, ಇಲ್ಲಿ ನಾವು ಏನು ಮಾಡ್ಕೋಬೇಕು, ಇಲ್ಲಿ ಟೈಪ್ ಮಾಡ್ಕೋಬೇಕು. ಓಕೆ, ಒಂದು ಪ್ರಾಜೆಕ್ಟ್ ವರ್ಕನ್ನು ರೆಡಿ ಮಾಡ್ಕೋಬೇಕಾದ್ರೆ ನಾವು ಮೊದಲು ಏನು ಮಾಡಬೇಕಪ್ಪ ಅಂದರೆ ಒಂದು ಸ್ಕೂಲು ಅಥವಾ ಕಾಲೇಜ್ ಹೆಸರು ಇರ್ಬೋದು ಅಥವಾ ಇನ್ಸ್ಟಿಟ್ಯೂಟ್ದ ಹೆಸರನ್ನು ನಾವು ಕೊಡಬೇಕಾಗ್ತದೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ನಾನು ಕೂಡ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ ಅಂತ ಟೈಪ್ ಮಾಡ್ಕೋತೀನಿ. ಓಕೆ, ರಾಜೇಂದ್ರ ಟೆಕ್ ಕಂಪ್ಯೂಟರ್, ಓಕೆ, ರಾಜೇಂದ್ರ ಟೆಕ್ ಕಂಪ್ಯೂಟರ್ ಇದೊಂದು ತಗೋತೀನಿ. ಸೊ ಇವಾಗ ಇಲ್ಲಿ ಇಡ್ತೀನಿ ಇದನ್ನು. ಸೊ ಇದನ್ನು ಇಟ್ಟ ನಂತರ ಇವಾಗ ಸೆಲೆಕ್ಟ್ ಮಾಡ್ಕೋತೀನಿ. ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಹೋಮ್ದಲ್ಲಿ ಬಂದು ಇವಾಗ ಫಾಂಟನ್ನು ಚೇಂಜ್ ಮಾಡ್ಕೋತೀನಿ. ಏರಿಯಲ್ ಬ್ಲ್ಯಾಕ್ ಕೊಟ್ಟ ನಂತರ ಸೈಜನ್ನು ಸ್ವಲ್ಪ ಏನು ಮಾಡ್ಕೋತೀನಿ, ಇಲ್ಲಿ ಕಮ್ಮಿ ಮಾಡ್ಕೋತೀನಿ. ಸೊ ಕಮ್ಮಿ ಮಾಡಿದ ನಂತರ ಇವಾಗ ಏನು ಮಾಡ್ಕೋಬೇಕಪ್ಪ ಅಂದರೆ ಈಗ ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು. ಡ್ರ್ಯಾಗ್ ಮಾಡಿದ ನಂತರ ಇಲ್ಲಿ ಇಡಬೇಕು. ಸೊ ಇಟ್ಟ ನಂತರ ಮತ್ತೆ ಏನು ಮಾಡೋದಪ್ಪ ಅಂದರೆ ಇಲ್ಲಿ Ctrl D ಮಾಡ್ಕೋತೀನಿ. ಸೊ Ctrl D ಮಾಡಿಕೊಂಡು ಸೊ ಇಲ್ಲಿ ಮತ್ತೆ ಏನು ಟೈಪ್ ಮಾಡ್ಕೊತೀನಪ್ಪ ಅಂದರೆ ಇಲ್ಲಿ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಅಂತೇಳಿ ಇದೆ. ಸೊ ಇವಾಗ ಇಲ್ಲಿ ಕೆಳಗಡೆ ಏನು ತಗೋತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಇದನ್ನು. ಸೊ ಇದನ್ನೆಲ್ಲ ಡಿಲೀಟ್ ಮಾಡ್ಕೋತೀನಿ. ಇಲ್ಲಿ ಎಜುಕೇಷನ್ ಸೆಂಟರ್. ಓಕೆ, ಇಲ್ಲಿ ಎಜುಕೇಷನ್ ಸೆಂಟರ್. ಓಕೆ, ಸೊ ಇವಾಗ ಇದನ್ನು ಇಲ್ಲೇ ಇಡ್ತೀನಿ. ಸೊ ಇಲ್ಲಿ ಕೆಳಗಡೆ ತಂದು ಇಲ್ಲಿ ಇಡ್ತೀನಿ. ಸೊ ಇವಾಗ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ Ctrl D ಮಾಡ್ಕೋತೀನಿ. Ctrl D ಮಾಡಿಕೊಂಡು ಸೊ ಇಲ್ಲಿ ತೊಗೊಂಡು ಬಂದಿಡ್ತೀನಿ. ಇಲ್ಲಿ ತಂದಿಟ್ಟು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ ಮತ್ತು ಇಲ್ಲಿ ಏನು ಟೈಪ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ 2000 ಓಕೆ 24 ಮತ್ತು 25 ಯಾವ ಇಯರ್ದು ಪ್ರಾಜೆಕ್ಟ್ ವರ್ಕ್ ಅಂದರೆ ಇದು 2024 ಮತ್ತು 25 ಇಯರ್ದ ಪ್ರಾಜೆಕ್ಟ್ ವರ್ಕ್ ಅಂತ ತಿಳ್ಕೊಬೇಕು. ಸೊ ಈಗ ಮತ್ತೆ Ctrl D ಮಾಡ್ಕೊತೀನಿ. Ctrl D ಮಾಡಿ ಮತ್ತೆ ಪುನಃ ಇಲ್ಲಿ ಕೆಳಗೆ ತಂದಿಡ್ತೀನಿ. ಕೆಳಗಿಟ್ಟು ಇಲ್ಲಿ ನಾವು ಬರಿಬೇಕಾಗ್ತದೆ. ಓಕೆ,
ಪ್ರಾಜೆಕ್ಟ್ ವರ್ಕ್. ಓಕೆ, ಪ್ರಾಜೆಕ್ಟ್ ವರ್ಕ್ ಆನ್ ಯಾವ ವಿಷಯ ಇದೆ, ನಾವು ಪ್ರಾಜೆಕ್ಟ್ ಕಾಲೇಜ್ದಲ್ಲಿ ಯಾವ ವಿಷಯದ ಮೇಲೆ ನಾವು ಪ್ರಾಜೆಕ್ಟ್ ವರ್ಕ್ ಮಾಡೋದೈತೆ. ಓಕೆ, ಸ್ಕೂಲ್ದಲ್ಲಿ ಯಾವ ಒಂದು ವಿಷಯದ ಮೇಲೆ ನಾವು ಯಾವ ಸಬ್ಜೆಕ್ಟ್ ಮೇಲೆ ನಾವು ಪ್ರಾಜೆಕ್ಟ್ ವರ್ಕ್ ಮಾಡಿದಾಗ ಆಯಾ ಸಬ್ಜೆಕ್ಟ್ ಇದ್ದಿರ್ತವೆ. ಸೊ ಆ ಒಂದು ಸಬ್ಜೆಕ್ಟ್ ಮೇಲೆ ನಾವೇನು ಮಾಡಬೇಕಾಗ್ತದೆ, ಇಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಪ್ರಾಜೆಕ್ಟ್ ವರ್ಕ್ ಆನ್ ಎದ್ರ ಮೇಲೆ ನಾವು ಪ್ರಾಜೆಕ್ಟ್ ವರ್ಕ್ ಮಾಡೋದು ಅದನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಪ್ರಾಜೆಕ್ಟ್ ವರ್ಕ್ ಆನ್ ಆದ ನಂತರ ಮತ್ತೆ ಕಂಟ್ರೋಲ್ ಡಿ ಮಾಡ್ಕೋಬೇಕು. ಕಂಟ್ರೋಲ್ ಡಿ ಮಾಡಿದ ನಂತರ ಪುನಃ ಇಲ್ಲಿ ಕೆಳಗಡೆ ತಂದು ನಾ ಇಲ್ಲಿ ಕರ್ಸರನ್ನು ಇಡ್ತೀನಿ. ಓಕೆ, ಸೊ ಇಲ್ಲಿ ಇಟ್ಟ ನಂತರ ಇವಾಗ ಇಲ್ಲಿ ಇಡ್ತೀನಿ. ಸೊ ಇಲ್ಲಿ ಇಟ್ಟ ನಂತರ ಏನು ಮಾಡ್ತೀನಪ್ಪ ಅಂದ್ರೆ ನಾ ಇಲ್ಲಿ ಪ್ರಾಜೆಕ್ಟ್ ವರ್ಕ್ ಆನ್, ನಾನು ಇವಾಗ MS ವರ್ಡ್ ಮೇಲೆ ಪ್ರಾಜೆಕ್ಟ್ ವರ್ಕನ್ನು ಬರಿತೀನಿ. MS ವರ್ಡ್ ಅಂತೇಳಿ ಟೈಪ್ ಮಾಡ್ಕೊತೀನಿ. ಓಕೆ, ಎಕ್ಸಾಂಪಲ್ ಆಗಿ ನಾನು ಏನು ಮಾಡಿದ್ದೀನಿ ಇಲ್ಲಿ ಪ್ರಾಜೆಕ್ಟ್ ವರ್ಕ್ ಆನ್ MS ವರ್ಡ್. ಓಕೆ, ಇವಾಗ MS ವರ್ಡ್ ಅಂತೇಳಿ ಏನು ಮಾಡಿದ್ದೀನಿ ಇಲ್ಲಿ ಟೈಪ ಮಾಡಿದ್ದೀನಿ. ಸೊ ಇವಾಗ ಮತ್ತೆ ಏನು ಮಾಡ್ಕೊತೀನಪ್ಪ ಅಂದರೆ ಇಲ್ಲಿ ಕಂಟ್ರೋಲ್ ಡಿ ಮಾಡ್ಕೊತೀನಿ. ಕಂಟ್ರೋಲ್ ಡಿ ಮಾಡಿ ಇಲ್ಲಿ ಕೆಳಗಡೆ ತಂದಿಡ್ತೀನಿ. ಸೊ ಇಲ್ಲಿಟ್ಟು ಸೊ ಈ ಕಡೆ ಸ್ಕ್ರಾಲ್ ಮಾಡ್ಕೊಳ್ರಿ. ಇಲ್ಲಿ ಏನು ಟೈಪ್ ಮಾಡ್ಕೋಬೇಕಪ್ಪ ಅಂದ್ರೆ ಗೈಡೆನ್ಸ್. ಓಕೆ, ಗೈಡೆನ್ಸ್ ಯಾರು ಮಾಡಿದ್ದಾರೆ, ನಮಗೆ ಒಂದು ಪ್ರಾಜೆಕ್ಟ್ಗೆ ಗೈಡ್ ಯಾರು ಮಾಡಿದ್ದಾರಪ್ಪ ಅನ್ನೋದನ್ನು ಅವ್ರದ್ದು ನೇಮನ್ನು ಇಲ್ಲಿ ನಾವು ಇಲ್ಲಿ ಹಾಕಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಸ್ಮಾಲ್ ಸೈಜ್ ಮಾಡ್ಕೊತೀನಿ. ಸೊ ಇಲ್ಲಿ ಇಡ್ತೀನಿ. ಓಕೆ, ಮತ್ತೆ ಕಂಟ್ರೋಲ್ ಡಿ ಮಾಡ್ಕೊತೀನಿ. ಕಂಟ್ರೋಲ್ ಡಿ ಮಾಡಿದಂದರೆ ಇಲ್ಲಿ ಅವ್ರದ್ದೇನು ಇಲ್ಲಿ ಸಿಗ್ನೇಚರನ್ನು ಹಾಕಬೇಕು. ಓಕೆ, ಇಲ್ಲಿ ಸೈನ್ ಅಂತೇಳಿ ಟೈಪ್ ಮಾಡ್ಕೊತೀನಿ. ಓಕೆ, SIG ಟೈಪ್. ಓಕೆ, ಇಲ್ಲಿ ಏನು ಮಾಡಿದಿಲ್ಲಿ ಸಿಗ್ನೇಚರ್. ಓಕೆ, ಇಲ್ಲಿ ಸೈನ್ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಮತ್ತೆ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಡಿ ಮಾಡ್ಕೊಂಡು ಕಂಟ್ರೋಲ್ ಡಿ ಮಾಡಿದ ನಂತರ ಇಲ್ಲಿ ತಂದಿಡ್ತೀನಿ. ಸೊ ಇವಾಗ ಇಲ್ಲಿ ಏನು ಟೈಪ್ ಮಾಡ್ಕೊತೀನಪ್ಪ ಅಂದ್ರೆ ಸಬ್ಮಿಟೆಡ್ ಬೈ, ಯಾರು ಸಬ್ಮಿಟ್ ಯಾರು ಮಾಡಿದ್ದಾರೆ. ಓಕೆ, ಸಬ್ಮಿಟೆಡ್ ಬೈ. ಓಕೆ, ಯಾರು ನಮಗೆ ಸಬ್ಮಿಟ್ ಮಾಡಿದ್ದಾರೆ, ಸ್ಟೂಡೆಂಟ್ಗಳ ಹೆಸರನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕಾಗ್ತದೆ. ಓಕೆ, ಸಬ್ಮಿಟೆಡ್ ಬೈ ಬರೆದ ನಂತರ ಮತ್ತೆ ಇಲ್ಲಿ ಕಂಟ್ರೋಲ್ ಡಿ ಮಾಡ್ಕೋಬೇಕು. ಕಂಟ್ರೋಲ್ ಡಿ ಮಾಡಿ ಇಲ್ಲಿ ಇಟ್ಟು ನಂತರ ಇಲ್ಲೊಂದು ಏನು ಮಾಡಬೇಕು, ನಾವು ಇಲ್ಲಿ ಸ್ಟೂಡೆಂಟ್ ನೇಮನ್ನು ಹಾಕಬೇಕು. ಓಕೆ, ಸ್ಟೂಡೆಂಟ್ ನೇಮು ಇಲ್ಲಿ ಮುಂದೆ ಸ್ಟೂಡೆಂಟ್ ನೇಮ್ ಬರೀಬೇಕು. ನೆಕ್ಸ್ಟ್ ಮತ್ತೆ ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಮತ್ತೆ ಕಂಟ್ರೋಲ್ ಡಿ ಮಾಡ್ಕೊತೀನಿ. 2 ಜನ ಸ್ಟೂಡೆಂಟ್ಗಳು ಮಾಡಿದ್ರೆ 2 ಜನ ಸ್ಟೂಡೆಂಟ್ಗಳನ್ನ ಇಲ್ಲಿ ಇಡಬೇಕಾಗ್ತದೆ. ಸೊ ಇಲ್ಲೊಂದು ಇಡ್ತೇನೆ ಸ್ಟೂಡೆಂಟ್ ನೇಮು. ಓಕೆ, ಇವಾಗ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಮತ್ತೆ ಇಲ್ಲಿ ಈ ಸಿಗ್ನೇಚರ್ ಒಂದು ಏನು ಮಾಡ್ಕೊತೀನಿ, ಇಲ್ಲಿ ಕಂಟ್ರೋಲ್ ಡಿ ಮಾಡಿ ಇಲ್ಲಿ ಸ್ಟೂಡೆಂಟ್ಗಳ ಸೈನ್ಗೆ ಇಲ್ಲಿ ಇಡ್ತೀನಿ. ಓಕೆ, ಮತ್ತೆ ಇಲ್ಲಿ ಕಂಟ್ರೋಲ್ ಡಿ ಮಾಡ್ಕೊತೀನಿ. ಸೊ ಇಲ್ಲೊಂದು ಇಡ್ತೀನಿ. ಓಕೆ, ಸೊ ಇವಾಗ ಏನು ಮಾಡಿದೆವಪ್ಪ, ನಾವು ಎಲ್ಲ ಟೆಕ್ಸ್ಟನ್ನು ರೆಡಿ ಮಾಡಿದ್ದೀವಿ ಪ್ರಾಜೆಕ್ಟ್. ಇನ್ನು ಏನೇನು ಮಾಡಬೇಕಪ್ಪ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾ ಇಲ್ಲಿ ಡ್ರಾಯಿಂಗ್ ಟೂಲ್ಸ್ದಲ್ಲಿ ಬಂದು ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ದಲ್ಲಿ ಬರಬೇಕು. ಮತ್ತು ಇಲ್ಲಿ ಟ್ರಾನ್ಸ್ಫಾರ್ಮ್ದಲ್ಲಿ ಬಂದು ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಆರ್ಚ್ ಅಪ್ ಅಂತೇಳಿದೆ. ಸೊ ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ನಾ ಇದನ್ನು ಈ ಪ್ರಕಾರ ಇಡ್ತೀನಿ. ಓಕೆ, ಈಗ ಡ್ರ್ಯಾಗ್ ಮಾಡ್ಕೋಬೇಕು. ಈ ಪ್ರಕಾರ ಡ್ರ್ಯಾಗ್ ಮಾಡಿದರೆ ಇದು ಒಂದು ಕಮಾಂಡ್ ಥರ ಆಗ್ತದೆ. ಓಕೆ, ಸೊ ಅದರ ನಂತರ ಇದನ್ನು ಬೇಕಾದ್ರೆ ನಾವೇನು ಮಾಡ್ಕೋಬೋದು, ಇಲ್ಲಿ ಸೆಂಟ್ರಿಗೆ ಇಡ್ಬೋದು. ಸೊ ಇಲ್ಲಿ ಸೆಂಟ್ರಿಗೆ ಇಲ್ಲಿ ಇಡ್ತೀನಿ. ಸೊ ಇಟ್ಟ ನಂತರ ನಾನು ಇಲ್ಲಿ ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಶೇಪ್ ತೊಗೋತೀನಿ. ಇಲ್ಲಿ ಓವಲ್ ಶೇಪನ್ನು ತೊಗೋತೀನಿ. ಇಲ್ಲಿ ಇನ್ಸರ್ಟ್ದಲ್ಲಿ ಹೋಗಿ ಓವಲ್ ಶೇಪ್ ತೊಗೋತೀನಿ. ಓವಲ್ ಶೇಪ್ ತೊಗೊಂಡು ಇಲ್ಲಿ ಶಿಫ್ಟ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಶಿಫ್ಟ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡ್ಕೊಂಡು ಸೊ ಇಲ್ಲಿ ಡ್ರ್ಯಾಗ್ ಮಾಡಿದ ನಂತರ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಸೇಫ್ ಫಿಲ್ದಲ್ಲಿ ಬರಬೇಕು. ಮತ್ತು ಇಲ್ಲಿ ಪಿಕ್ಚರ್ದಲ್ಲಿ ಹೋಗಿ ಫ್ರಾಮ್ ಅ ಫೈಲ್ದಲ್ಲಿ ಹೋಗಿ ನಾನು ಇಲ್ಲಿ ಗ್ಯಾಲರಿಯಲ್ಲಿ ನಾನು ಲೋಗೋನ ಇಟ್ಟಿದ್ದೇನೆ. ಸೊ ಆ ಲೋಗೋನ ಏನು ಮಾಡ್ತೀನಿ, ಇಲ್ಲಿ ಇನ್ಸರ್ಟ್ ಮಾಡ್ಕೋತೀನಿ. ಓಕೆ, ಒಂದು ಇನ್ಸ್ಟಿಟ್ಯೂಟ್ ಲೋಗೋ ಇರ್ತದೆ. ಸೊ ಅದನ್ನು ನಾವು ಏನು ಮಾಡ್ಕೋಬೋದು, ಇಲ್ಲಿ ಇನ್ಸರ್ಟ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಏನು ಮಾಡ್ಕೋಬೇಕು ಅಂದರೆ ಇಲ್ಲಿ ಸೊ ಈಗ ಪ್ರಾಜೆಕ್ಟ್ ವರ್ಕನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಪ್ರಾಜೆಕ್ಟ್ ವರ್ಕ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಡ್ರಾಯಿಂಗ್ ಟೂಲ್ಸ್ದಲ್ಲಿ ಬಂದು ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಟ್ರಾನ್ಸ್ಫಾರ್ಮ್ದಲ್ಲಿ ಬಂದು ಇದೊಂದು ಪ್ರಾಜೆಕ್ಟ್ ವರ್ಕನ್ನು ಸ್ಟೈಲನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಪ್ರಾಜೆಕ್ಟ್ ಸ್ಟಾಪ್ ಅಂತೇಳಿದೆ. ಸೊ ಇದನ್ನು ತೊಗೋತೀನಿ. ಸೊ ಇವಾಗ ಏನು ಮಾಡ್ಕೋತೀನಪ್ಪ, ಮತ್ತು ಇದನ್ನು ಕೆಳಗಡೆ ತೊಗೋತೀನಿ. ಸೊ ಇದನ್ನು ಕೆಳಗಡೆ ತೊಗೊಂಡು ಸೊ ಇದನ್ನು ಸ್ವಲ್ಪ ಕೆಳಗಡೆ ತೊಗೋತೀನಿ. ಓಕೆ, ಸೊ ಇದನ್ನು
ಸೊ ಇವಾಗ MS ವರ್ಡ್ ಸೆಲೆಕ್ಟ್ ಮಾಡ್ಕೊತೀನಿ ಮತ್ತು ಇಲ್ಲಿ ಟ್ರಾನ್ಸ್ಫಾರ್ಮ್ದಲ್ಲಿ ಬಂದು ಸೊ ಅದಕ್ಕೊಂದು ಸ್ಟೈಲನ್ನು ಹಾಕ್ತೀನಿ. ಓಕೆ, ಸೊ ಇವಾಗ ಇದೇ ಸ್ಟೈಲನ್ನು ಅದಕ್ಕೆ ಕೊಡ್ತೀನಿ. ಮತ್ತು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸೈಜನ್ನು ಕಮ್ಮಿ ಮಾಡ್ಕೋಬೇಕು. ಓಕೆ, ಡ್ರ್ಯಾಗ್ ಮಾಡಿ ನಾವು ಸೈಜ್ ಕಮ್ಮಿ ಮಾಡಿ ಇಲ್ಲಿ ಇಡ್ಬೋದು. ಓಕೆ 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 ಸೊ ಇದನ್ನು ಆದ ನಂತರ ನಾವೇನು ಮಾಡೋಣಪ್ಪ ಅಂದರೆ ಇಲ್ಲಿ ಸೊ ಇವಾಗ ಶಿಫ್ಟ್ ಪ್ರೆಸ್ ಮಾಡಿ ಎರಡೂ ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಡೌನ್ ಏರೋ ಮಾರ್ಕ್ ಕೊಡ್ತೀನಿ. ಓಕೆ, ಸ್ವಲ್ಪ ಡೌನ್ ತೊಗೋತೀನಿ. ಇದು ಸಿಗ್ನೇಚರ್ ಮತ್ತು ಇದು ಸ್ವಲ್ಪ ಏನು ಮಾಡ್ಕೋತೀನಿ, ಇನ್ನೂ ಸ್ವಲ್ಪ ಕೆಳಗಡೆ ತೊಗೋತೀನಿ. ಓಕೆ ಓಕೆ ಮತ್ತು ನಾವು ಏನು ಮಾಡ್ಬೋದಪ್ಪ ಅಂದರೆ ಇದಕ್ಕೆ ಇವಾಗ ಲಾಸ್ಟ್ ಏನಪ್ಪ ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಲಾಸ್ಟ್ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ ಓವಲ್ ಶೇಪನ್ನು ತೊಗೊಂಡು. ಓಕೆ, ಸೊ ಓವಲ್ ಶೇಪನ್ನು ತೊಗೊಂಡು ಡ್ರ್ಯಾಗ್ ಮಾಡ್ಕೋತೀನಿ, ಸೆಂಟ್ರದಲ್ಲಿ ಇಡ್ತೀನಿ ಮತ್ತು ಇಲ್ಲಿ ಸೇಫ್ ಫಿಲ್ದಲ್ಲಿ ಹೋಗಿ ಇಲ್ಲಿ ಪಿಕ್ಚರ್ ತೊಗೋತೀನಿ ಫ್ರಾಮ್ ಅ ಫೈಲ್ ಮತ್ತು ಇಲ್ಲಿ ಒಂದು ಪಿಕ್ಚರನ್ನು ಇಲ್ಲಿ ಅದಕ್ಕೆ ಆ್ಯಡ್ ಮಾಡ್ತೀನಿ. ಓಕೆ, ಇನ್ಸರ್ಟ್. ಓಕೆ, ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ನೋ ಔಟ್ಲೈನ್ ತೆಗೆದುಬಿಡ್ತೀನಿ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು MS ವರ್ಡ್ದಲ್ಲಿ ವರ್ಡ್ ಆರ್ಟನ್ನು ಯೂಸ್ ಮಾಡ್ಕೊಂಡು ಒಂದು ಪ್ರಾಜೆಕ್ಟ್ ವರ್ಕ್ದ ಫ್ರಂಟ್ ಪೇಜ್ ಕವರ್ ಪೇಜನ್ನು ಈ ಪ್ರಕಾರ ಮಾಡ್ಕೋಬೋದು. ಓಕೆ, ಸೊ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಅದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಪುನಃ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.